ನಗರಲ್ಲಿ ಎಷ್ಟು ಬೆಂಬಲ ಕೊಡ್ತಾ ಇದ್ರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಬೆಂಬಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಅಂತ ಅನ್ಸುತ್ತೆ? ಈಗ ನನಗೆ ತುಂಬ ಖುಷಿ ಫೀಲ್ ಆಗ್ತಾ ಇದೆ. ಅದು ಯಾಕಂತಂತಂದರೆ ನಾನು ಸುಮಾರು ವರ್ಷಗಳಿಂದ ನಾನು ಚಿಕ್ಕ ಹುಡುಗ ನನ್ನ ತಂದೆಯವ್ರ ಜೊತೆಗೆ JDS ಕಚೇರಿ, JDS ಪಾರ್ಟಿ ಆಫೀಸು, ಕುಮಾರಣ್ಣ ಅವ್ರ ಮನೆ, ಅಪ್ಪಾಜಿ ದೇವೇಗೌಡಜಿ ಅವ್ರ ಮನೆ ಇದೇನೇ ನಾನು ನೋಡ್ಕೊಂಡು ಬಂದಿರೋದು ಇವತ್ತುವರೆಗೂ. ಸೊ JDS ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಒಬ್ಬ JDS ಕಾರ್ಪೊರೇಟರ್ ಮಗ ಆಗಿ ಮತ್ತು ನನಗೂ ಕೂಡ ದೇವರು ಅವಕಾಶ ಮಾಡಿಕೊಟ್ಟ, ನಾನು ಸಹ JDS ಕಾರ್ಪೊರೇಟರೇ ಆಗಿದ್ದೀನಿ. ಅದಕ್ಕೋಸ್ಕರ ನಾನು ಯಾವತ್ತೂ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ಆದರೆ ಇದು 3ನೇ ಸತಿ ನಾನು ಬರ್ತಿರೋದು. ನಮ್ಮ ಜಿಯಾ ಅಣ್ಣ ಅವರು, ನಮ್ಮ ಎಲ್ಲ ಕಾರ್ಪೊರೇಟರ್ಗಳು, ನಮ್ಮ ಕರಿಯಪ್ಪಣ್ಣ ಅವರು, ಇವ್ರದ್ದೆಲ್ಲ ನೇತೃತ್ವದಲ್ಲಿ ಇದು 3ನೇ ಸತಿ ನಾನು ಇಲ್ಲಿ ಪ್ರಚಾರಕ್ಕೋಸ್ಕರ ಅಂತ ನಾನು ಬಂದಿರೋದು, 3ನೇ ಎಲೆಕ್ಷನ್ಗೆ. ಸೊ ನನಗೆ ತುಂಬ ಸಂತೋಷ ಫೀಲ್ ಆಗ್ತಾಯಿದೆ. ಕುಮಾರಣ್ಣ ಅವರು CM ಆಗ್ತಾರೆ. ಅದಕ್ಕೋಸ್ಕರ ಕುಮಾರಣ್ಣ ಅವ್ರಿಗೆ ಇಲ್ಲಿ ಮುಸ್ಲಿಂ ಮತದಾರರು ಟೌನಲ್ಲಿ ಜಾಸ್ತಿ ಇರೋದರಿಂದ ಸೊ ನನಗೂ ಸಹ ತುಂಬ ಚನ್ನಪಟ್ಟಣ ಜನ ಅಟ್ಯಾಚ್ಡು. ಚನ್ನಪಟ್ಟಣವರು ಬೆಂಗಳೂರವರು ಅಂದರೆ ಒಂದು ಜಾಸ್ತಿ ಅಟ್ಯಾಚ್ಮೆಂಟು. ಸೊ ಆ ಒಂದು ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ, ಮೊನ್ನೆನೂ ಬಂದಿದ್ದೆ. ಸೊ ಹಾಗೆ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಭರವಸೆ ಇದೆ ಚನ್ನಪಟ್ಟಣ ಜನ ನಮಗೆ ನಮ್ಮ ಮರ್ಯಾದೆ ಕಾಪಾಡ್ತಾರೆ, ಪಕ್ಷದ ಮರ್ಯಾದೆ ಕಾಪಾಡ್ತಾರೆ, ಕುಮಾರಣ್ಣಂದು ಮರ್ಯಾದೆ ಕಾಪಾಡ್ತಾರೆ, ದೇವೇಗೌಡಜಿ ಅವ್ರದ್ದು ಮರ್ಯಾದೆ ಕಾಪಾಡ್ತಾರೆ ಅಂತ ನನಗೆ 100ಕ್ಕೆ 100 ಭರವಸೆ ಇದೆ. ಸರಿ, ನಿರೀಕ್ಷೆಗೆ ಸಮಾವೇಶ ಅಥವಾ ರ್ಯಾಲಿ ಅಂತ ಮಾಡಿದಾಗ ನಿರೀಕ್ಷೆದು ಮೀರಿದ್ದು ಜನ ಬರ್ತಾರೆ. ಅದ್ರ ಬಗ್ಗೆ ಏನೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಕುಮಾರಣ್ಣ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನ ಸಾಗರನೇ ಬರುವಂಥದ್ದು, ಅದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಆಗುತ್ತೆ? ಕುಮಾರಣ್ಣನೇ ಜನಸಾಗರ ಅಂತಂದ್ರೆ ಕುಮಾರ. ಸೊ ಕುಮಾರಣ್ಣ ಈ ರಾಜ್ಯಕ್ಕೆ ರಾಜಕುಮಾರ. ಸೊ ಅಂಥ ಒಂದು ಪರ್ಸ್ನಾಲಿಟಿ ಕುಮಾರಣ್ಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕುಮಾರಣ್ಣನ ಹೆಸರಿನಲ್ಲೇ ಏನೆಲ್ಲ ನೀವು ನಿಮ್ಮ ಪ್ರಶ್ನೆಗಳು ಏನಿದೆ ಅದಕ್ಕೆ ಕುಮಾರಣ್ಣನ ಹೆಸರಲ್ಲೇ ಅದಕ್ಕೆ ಉತ್ತರ ಇದೆ. ಸರಿ, ಒಂದು ಟಫ್ ಕಾಂಪಿಟೇಷನ್ ಅಂತ ಅನಿಸ್ತದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಇಲ್ಲ, ಚನ್ನಪಟ್ಟಣದಲ್ಲಿ ಏನು ಟಫ್ ಕಾಂಪಿಟೇಷನ್ ಇಲ್ಲ. ಇಲ್ಲಿ ಕೇಕ್ ವಾಕ್ ಅಲ್ಲ, ಪೇಸ್ಟ್ರಿ ವಾಕ್ ಆಗಿಬಿಟ್ಟಿದೆ ಇಲ್ಲಿ. ಸೊ ಆ ಥರ ಇದೆ. ಯಾವ ಪಾರ್ಟಿದು ಯಾವ ಮ್ಯಾಜಿಕ್ಕು, ಯಾವ ಈ ಗಿಮಿಕ್ಕು, ಯಾವ ಟ್ರಿಕ್ಕು ಏನೂ ನಡೆಯಲ್ಲ. ಕುಮಾರಣ್ಣ ಅವ್ರದ್ದು ಒಂದು ಹೆಸರು ಮನೆಗೆ ಇಲ್ಲಿ ಇದೆ. ಸೊ 100% ಯಾವ ರೀತಿ 15th ನಿಮಗೆ ಗೊತ್ತಾಗತ್ತೆ. ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್. ಸರ್, ಈಗ ಬಂದು ಚನ್ನಪಟ್ಟಣ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಹತ್ರ ಅಂತ, ನಿಮ್ಗೆ ಏನು ಇಷ್ಟ ಆಗುತ್ತೆ ಅಂತ? ಚನ್ನಪಟ್ಟಣ ಜನಾಂಗದವರು ತುಂಬ ಒಳ್ಳೆಯವರು. ಸೊ ಇಲ್ಲಿ ನಮ್ಮ ಚಾಮರಾಜಪೇಟೆ ಗೋರಿಪಳ್ಳಿಯಲ್ಲಿ ಹೆಂಗಿದ್ದಾರೆ, ಸೊ ಅದೇ ಥರ ಜನ ಇರೋದು ಚನ್ನಪಟ್ಟಣದಲ್ಲಿನೂ. ಸೊ ಅದಕ್ಕೆ ನನಗೂ ತುಂಬ ಅಟ್ಯಾಚ್ಡು. ಮತ್ತು ಸೊ ಎರಡನೇದೇನಂತಂದರೆ ಕುಮಾರಣ್ಣ ಅವರು ಇಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಸೊ ಇನ್ನೂ ಒಂದು ಎಕ್ಸ್ಟ್ರಾ ಆರ್ಡಿನರಿ. ಸೊ ಡಬಲ್ ಅಟ್ಯಾಚ್ಮೆಂಟ್ ಚನ್ನಪಟ್ಟಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಏನಿಲ್ಲ, ಇದು ಒಳ್ಳೆಯ ಅವಕಾಶ ಇದೆ ಚನ್ನಪಟ್ಟಣ ಜನಾಂಗಕ್ಕೆ ನಾನು ಹೇಳೋದು. ಮತ್ತು ರಾಮನಗರದವ್ರಿಗೂ ನಾನು ಮೆಸೇಜ್ ಕೊಡೋಕ್ಕೆ ಇಚ್ಛೆಪಡ್ತೀನಿ. ಮೊನ್ನೆ ರಾಮನಗರದಲ್ಲೂ ಹೋಗಿದೆ. ಸೊ ಇವತ್ತು ಹೋಗಿದೆ, ಈಗಲೂ ಹೋಗ್ತಾ ಇದ್ದೀನಿ ಮತ್ತೆ. ಸೊ ಚನ್ನಪಟ್ಟಣ ಮತ್ತು ರಾಮನಗರದವ್ರಿಗೆ ತುಂಬ ಒಳ್ಳೆಯ ಕಾಲ ಬರ್ತೈತೆ. ಸೊ ನಾವೆಲ್ಲ ಇದಕ್ಕೆ ಎನ್ಕ್ಯಾಶ್ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ ಎಲ್ಲಿ ಬೇಕಾದರೂ ಹೋಗಿ ನಿಂತ್ಕೋಬೋದು, ಎಲ್ಲಿ ಬೇಕಾದರೂ ಹೋಗಿ ಗೆಲ್ಬೋದು ಅಂಥ ಪರ್ಸ್ನಾಲಿಟಿ ಕುಮಾರಣ್ಣ. ಸೊ ಇವರು
ಚನ್ನಪಟ್ಟಣ ಮತ್ತು ರಾಮನಗರ ಚೂಸ್ ಮಾಡಿದ್ದಾರೆ ಅಂತಂತಂದರೆ ಇದು ನಿಜವಾಗ್ಲೂ ಚನ್ನಪಟ್ಟಣ ಮತದಾರ ಇರೋದು ಒಂದು ಒಳ್ಳೆಯ ಅದೃಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂಬರುವ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ಎನ್ಕ್ಯಾಶ್ ಮಾಡಬೇಕಂತಂತಂದರೆ ಅದು ನಾವು ಗೆಲ್ಲಿಸಿ ಆಮೇಲೆ ಕೇಳೋಣ ಅವ್ರಿಗೆ. ಸರ್, ಇನ್ನು ಮನೆಗೆ ಮತ ಎಕ್ಸಲು ಹೋದಾಗ ಅದ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಅಂತ ಸ್ವಲ್ಪ ಶೇರ್ ಮಾಡಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಾಯಿಗೆ ಬಂದುಬಿಟ್ಟಿದೆ. ಈಗ ನೋಡಿದ್ರಲ್ವ, ಮೊನ್ನೆ ಅಮಿತ್ ಶಾ ಅವರು ಪ್ರೆಸ್ ಮೀಟಲ್ಲಿ ಯಾವುದೋ ಒಂದು ಮೀಟಿಂಗಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಭ್ರಷ್ಟಾಚಾರ ಮುಖ್ಯಮಂತ್ರಿ ಯಡಿಯೂರಪ್ಪ ಅಂತ ತೋರಿಸ್ತಾರೆ ಪಕ್ಕದಲ್ಲೇ ಕೂರಿಸ್ಕೊಂಡು. ಸೊ ಅದು ದೇವರಾಗ್ಬಿಡೋದು. ಯಾಕಂತಂತಂದರೆ ಅವ್ರಿಗೂ ಗೊತ್ತಿರ್ತದೆ, ಅಮಿತ್ ಶಾ ಅವ್ರಿಗೂ ಗೊತ್ತಿರ್ತದೆ, ಅವ್ರದ್ದೇ ಪಾರ್ಟಿಯವರು ಹೇಳಿರ್ತಾರೆ ಏನಂತ, ಈ ಕರ್ನಾಟಕ ರಾಜ್ಯದಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ CM ಅಂದರೆ ಭ್ರಷ್ಟಾಚಾರ ಮಾಡೋದು, ಬ್ರೈಬ್ ಮಾಡಿರೋದ್ರು CM ಅಂತಂತಂದರೆ ಅದು ಯಡಿಯೂರಪ್ಪ ಅಂತ. ಅಮಿತ್ ಶಾ ಅವ್ರಿಗೆ ಅದು ಮಾಹಿತಿ ಇತ್ತು. ಸೊ ಆ ಪಾರ್ಟಿ ಅವ್ರದ್ದಲ್ವ BJP, ಅದು ಹೆಂಗೆ ಅವ್ರು ಹೇಳ್ಕೊಳಕ್ಕಾಗತ್ತೆ? ಹೇಳಬಾರ್ದಂತ. ಅದು ಮನಸ್ಸಲ್ಲಿ ಕುಂತಿರ್ತದೆ. ಅದು ಕರಪ್ಟೆಡ್ CM ಅಂತ ಹೇಳಿದ ತಕ್ಷಣ ಅದು ಪಕ್ಕದಲ್ಲೇ ತೋರಿಸ್ತಾರೆ ಯಡಿಯೂರಪ್ಪ ಅಂತ. ಅದು ದೇವ್ರು ಹಾಕೋದು, ಅದು ಬೈ ಮಿಸ್ಟೇಕ್ ಆಗೋದು ಅಲ್ವಾ, ಅದು ದೇವ್ರು ಹಾಕ್ಸೋದು. ಸೊ ಇಂಥ ಒಂದು ಪರ್ಸ್ನಾಲಿಟಿ ಇದೆ ನಮ್ಮ BJPಯಲ್ಲಿ.